ನನ್ನ ನೆಚ್ಚಿನ ಗೆಳೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಂತ ಜಿಂಬಾಬ್ ಅವರು ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಸಾರ್ವಜನಿಕರ ಜೊತೆ, ಸ್ನೇಹಿತರ ಜೊತೆ ಮನೆ ಹತ್ರನೇ ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊತಿರೋದು ಎಲ್ಲಿಲ್ಲದ ಸಂತೋಷ ಆಗಿದೆ. ಅದ್ರ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿರುವಂಥ ಶಾಂತಾಬಾಬು ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದೆ. ಸ್ಫೂರ್ತಿ ಕೀರ್ತಿಯನ್ನು ಇಬ್ಬರು ಒಟ್ಟಾಗಿ ಮಾಡ್ತಿದ್ದಾರೆ. ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಂಡು, ನಾವು ನಿನ್ನೆವರೆಗೂ ನಮಗೇನು ಐಡಿಯಾ ಇರಲಿಲ್ಲ ಹುಟ್ಟುಹಬ್ಬ ಮಾಡ್ಕೋಬೇಕಂತ. ಹಾಗಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ಆಮೇಲೆ ತಾಯಂದಿರು ಬಂದು ಇಲ್ಲ ಈ ಸಾರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳಿದೆ. ಆದರೆ ಸಡನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅನಿವಾರ್ಯವಾಗಿ ಒಪ್ಕೋಬೇಕಾಯಿತು. ಹಾಗಾಗಿ ಎಲ್ಲ ತಾಯಂದಿರಿಗೆ ಆಮೇಲೆ ಎಲ್ಲ ಒಂದು ಜಾಗದಲ್ಲಿ ಸೇರುವಂಥ ಅವಕಾಶ ಆಗುತ್ತೆ ಅಂತೇಳಿ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹಾಗೆ ತಾಯಂದಿರಿಗೆ ಒಂದು ಗಿಫ್ಟ್, ಸಣ್ಣದಾಗಿ ಒಂದು ಗಿಫ್ಟು ನಮ್ಮ ಕಾರ್ಯಕರ್ತರೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನ, ಆಮೇಲೆ ನಮ್ಮ ಸ್ನೇಹಿತರು, ತಾಯಂದಿರು, ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಿಂತು ಈ ಹುಟ್ಟುಹಬ್ಬನ ಮಾಡಿದ್ದಾರೆ. ಅವರಿಗೆ, ನಮ್ಮ ಸ್ನೇಹಿತರಿಗೂ, ನಮ್ಮ ತಾಯಂದಿರಿಗೂ, ನಮ್ಮ ಹಿತೈಷಿಗಳಿಗೂ, ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾಯಿದ್ದೀನಿ. ಸರ್, ನಮಗೆ ಆ ಥರ ಏನೂ ಇದಿಲ್ಲ. ನಮಗೆ ಕೃಷ್ಣಪ್ಪ ಸಾಹೇಬರು ಏನು ಹೇಳಿದಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವಕಾಶ ಸಿಕ್ಕಿದಾಗ ಯಾರೂ ಬೇಡನಲ್ಲ. ನಾವು ಇದು ಅಧಿಕಾರದಿಂದ ಹೋದವರಲ್ಲ. ಹಾಗಾಗಿ ನಮ್ಮ ಕೃಷ್ಣಪ್ಪ ಸಾಹೇಬರು ಏನು ಹೇಳ್ತಾರೋ ಅದ್ರ ಥರ ನಡ್ಕೊಳ್ತೀವಿ. ನಮ್ಮ MLA ಕೃಷ್ಣಪ್ಪನವರು ಕಾರ್ಪೊರೇಟರ್ ನೀವೇ ಅಂತ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಹೇಳಿದ ಕೆಲಸನ ನಾವು ಅವರ ಸ್ಟ್ಯಾಚ್ಯೂ ತಪ್ಪದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾವೇನೋ ಇಲ್ಲಿ ಕಾರ್ಪೊರೇಟರ್ ಅಂತ ನಾವು ಇದು ಮಾಡ್ತಾ ಇಲ್ಲ, ಬಟ್ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇದು ಜನತೆಗೆ, ಆಮೇಲೆ ನಾಡಿನ ಜನತೆಗೆ, ಆಮೇಲೆ ವಾರ್ಡಿನ ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ. ಹಾಗಾಗಿ ಆಮೇಲೆ ಮೋದಿಯವ್ರಿಗೂ ಹೆಚ್ಚಿನ ಆರೋಗ್ಯ ಆಯುಷೆಲ್ಲ ಕೊಟ್ಟು ನಮ್ಮ ದೇಶನ ಗಟ್ಟಿಯಾಗಿ ನಡೆಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಯಾವತ್ತೂ ಅಷ್ಟೇ ಹುಟ್ಟುಹಬ್ಬನ ಆಚರಿಸ್ಕೊಂತಾ ಇರಲಿಲ್ಲ. ಈ ವರ್ಷ ನಮ್ಮ ಎಲ್ಲ ಬಾಬಣ್ಣ ಅವರ ಸ್ನೇಹಿತ ಬಳಗದವರು, ಅಭಿಮಾನಿಗಳು, ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ಈ ವರ್ಷ ನೀವು ಬರ್ತ್ಡೇ ಆಚರಿಸ್ಕೊಳ್ಳೇಬೇಕು ನಮಗೋಸ್ಕರನಾದ್ರು ಅಂತ ಹೇಳಿದಕ್ಕೆ ಏನೋ ಒಂದು ಸಣ್ಣದಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ ಆಗಿ ಬರ್ತಡೇನ ಆಚರಿಸ್ಕೊಂತ ಇದ್ದೀರಿ. ಯಾವುದೇ ವರ್ಷನೂ ನಾವು ಬರ್ತಡೇ ಎಲ್ಲ ಅದ್ದೂರಿಯಾಗಿ ಆಚರಿಸ್ಕೋಬೇಕು ಅನ್ನೋ ಒಂದು ಇದೇ ಇಲ್ಲ ನಮ್ಮಲ್ಲಿ. ಜನಗಳ ಒಂದು ಒತ್ತಾಯದ ಮೇರೆಗೆ ಈ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂತ ಇದ್ದೀವಿ. ಎಲೆಕ್ಷನ್ ನಡೆಯುತ್ತೆ ಅಂತೇಳಿ 10 ವರ್ಷದಿಂದ ಮುಂದೆ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಈಗ್ಲೂ ನಾವು ಹೇಳೋಕ್ಕಾಗಲ್ಲ ಎಲೆಕ್ಷನ್ ನಡೆಯುತ್ತಾ ಇಲ್ಲೋ ಅಂತ. ಆದರೂ ಕೂಡ ನಾವು ಸದಾಕಾಲ ಜನಗಳಿಗೆ ಸೇವೆ ಮಾಡ್ಕೊತ ಬರ್ತಾನೆ ಇದ್ದೀರಿ. ನಮ್ಮ MLA ಅವರ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿರೋ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊತಾ ಇದ್ದೀರಿ. ದಿನನಿತ್ಯ ಜನಗಳ ಸೇವೆ ಮಾಡ್ತಾ ಇದ್ದೀರಿ. ಅವರ ಒಂದು ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಎಲೆಕ್ಷನ್ ಬಂತು ಅಂತ ಕೂಡ ಏನಿಲ್ಲ, ಎಲೆಕ್ಷನ್ ಇವತ್ತೇ ನಡೆಯುತ್ತೆ ನಾಳೆನೇ ನಡೆಯುತ್ತೆ ಅಂತಲೂ ಏನಿಲ್ಲ. ದಿನನಿತ್ಯ ನಮ್ಮ ಕೈಲಾದಷ್ಟು ನಮ್ಮ ಸೇವೆ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ ಪ್ರಯುಕ್ತವಾಗಿ ಏನಿಲ್ಲ, ನಮ್ಮೆಲ್ಲ ತಾಯಂದಿರು ಮಹಿಳೆಯರಿಗೋಸ್ಕರ ಅವ್ರಿಗೊಂದು ಇಷ್ಟ ಆಗೋ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಗಿಫ್ಟ್ ಮತ್ತೆ ಅನ್ನದಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ಸ್ನೇಹಿತ ಬಳಗದವರು, ಎಲ್ಲ ಕಾರ್ಯಕರ್ತರು. ಈ ಮೂಲಕ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಾಡಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಬೆಳಕು ಎಲ್ಲರ ಬಾಳಿನಲ್ಲಿ ಬೆಳಕಾಗಿ ಚಿಮ್ಮಲಿ, ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಎಲ್ಲ ಇನ್ನೂ ಹೆಚ್ಚು ಆಗಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.